ಫೈಂಡ್ a ಸ್ಕ್ವೇರ್ ಮೈನಸ್ 5a ಪ್ಲಸ್ 6i ಇಫ್ a ಇಸ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್. ಇಲ್ಲಿ i ಬಂದು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಮೊದಲನೇದಾಗಿ ನಾವು a ಸ್ಕ್ವೇರ್ ಕಂಡುಹಿಡಬೇಕು. ಸೊ a ಸ್ಕ್ವೇರ್ ಕಂಡುಹಿಡೋದಕ್ಕೆ ಬೇಸಿಕಲಿ a ಇಂಟು a ಅಲ್ವಾ, ಈ ಪೂರ ಎಕ್ಸ್ಪ್ರೆಷನ್ನು 2 ಸತಿ ಮಲ್ಟಿಪ್ಲೈ ಮಾಡಬೇಕು. ನಾನು ಆ್ಯನಿಮೇಷನ್ ಉಪಯೋಗಿಸ್ತಾ ಇದ್ದೀನಿ. ಸೊ ಎರಡು ಸೇಮ್ ಎಕ್ಸ್ಪ್ರೆಷನ್ ನೋಡ್ಕೊಳ್ಳಿ, ಸರಿ ಇದೆಯಲ್ಲ. ಸೊ ಈ ಫಸ್ಟ್ ರೋ ಫಸ್ಟ್ ಕಾಲಮ್, ಸೊ 4 0 1 5, ಸಮ್ ಆಫ್ ಆಲ್ ದ್ಯಾಟ್ ಇಸ್ 5 ಅಲ್ವಾ. ಇದರಲ್ಲಿ 0 0 -1 ಬರುತ್ತೆ, -1. ಮುಂದಿದ್ರಲ್ಲಿ 2 0 0 2. ಸೆಕೆಂಡ್ ರೋ ಫಸ್ಟ್ ಕಾಲಮ್ 2 4 3 6 ಆ್ಯಂಡ್ ನಾಟ್ 6 9. 1 -3 2 2 3 5. ಆಮೇಲೆ 2 -2 ಅಂತ ಹೇಳಿದ್ರೆ 0. ಮುಂದಿನ ಸುಲಭ -1. ಮುಂದಿನದು ಸುಲಭ -2 ಅಲ್ವಾ. ಸೊ ಇದೆ ನಿಮ್ಮ ಉತ್ತರ. ಸೊ ಇದು ನಿಮ್ಮ a ಸ್ಕ್ವೇರ್, ಸರಿನಾ. ಸೊ ಇವಾಗ -5 ಟೈಮ್ಸ್ ಆಫ್ a ಅಂತ ಹೇಳ್ತು ಅಂದರೆ ಇದು ಎಲ್ಲ ಜೊತೆನೂ, ಎಲ್ಲ ಟರ್ಮ್ಸ್ ಜೊತೆನೋ ಎಲಿಮೆಂಟ್ಸ್ ಜೊತೆನೋ -5 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ ನೆಗೆಟಿವ್ ನೆಗೆಟಿವ್ ನೆಗೆಟಿವ್, ಫಸ್ಟು ಸೈನ್ ಮಲ್ಟಿಪ್ಲೈ ಮಾಡಿ. ಇದು 0 ಮೈನಸ್ಸು ಪ್ಲಸ್ಸು ಮೈನಸ್ಸು ಮೈನಸ್ಸು 0. ಅದಾದಮೇಲೆ ನಂಬರ್ ಬರ್ಕೊಳ್ಳೋಣ. 10 5 5 5 5 15 0. ಸೊ ಇದು ಸುಲಭ ಆಗುತ್ತೆ ಅಲ್ವಾ. ಇವಾಗ ಕೊನೆಯದಾಗಿ 6 ಟೈಮ್ಸ್ ಆಫ್ i ವಿಚ್ ಇಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ವಾ. ಹಾಗಾಗಿ 6 0 0 0 6 0 0 0 6 ಈ ರೀತಿಯಲ್ಲಿ ಬದಲಾಗುತ್ತೆ. ಇವಾಗ ಇದನ್ನೆಲ್ಲ ನಾವು ಆ್ಯಡ್ ಮಾಡಬೇಕು ಅಲ್ವಾ. ಇದನ್ನು ನಾನು -5 ಪ್ಲಸ್ ಆಫ್ -5 ಬರ್ಕೊತಾ ಇದ್ದೀನಿ, ಪ್ಲಸ್ 6i. ಸೊ ಇನ್ನು ತಿರ್ಗಾ ಇಲ್ಲೆಲ್ಲ ಬರ್ಕೊಳಕ್ಕೆ ಹೋಗ್ಬಿಡಿ, ಡೈರೆಕ್ಟಾಗಿ ಉತ್ತರ ಬರ್ಕೊಳ್ಳಿ. 5 -5 1 -1 -3 -3 -1 -1 ಇಲ್ಲಿ -7 1 ಆಗುತ್ತಿದ್ದೋ, -10 ಆಗುತ್ತಿದ್ದೋ, ಸರಿ ಇದೆಯಾ. ಅಲ್ಲಲ್ಲ, ಇದು -1 ಇದು. ಹಾಂ, 0 -5 ಆಗುತ್ತಿದ್ದೋ, ಇದು 4 ಆಗುತ್ತೆ, ಇದು 4 ಆಗುತ್ತೆ. ಸರಿ ಇದೆಯಲ್ಲ ಹುಡುಗರ. ಸೊ ಇದೇ ನಿಮ್ಮ ಉತ್ತರ ಕಂಡ್ರಾ.